ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ನೇವಿ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ವ್ಯಾಕೆನ್ಸಿ ಇದೆ, ಹೇಗೆ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ರೆಕ್ರೂಟ್ಮೆಂಟ್ ಬಂದು ನಾವಲ್ ಸಿವಿಲಿಯನ್ ಸ್ಟಾಫ್. ಈ ಪೋಸ್ಟ್ಗೋಸ್ಕರ ರೆಕ್ರೂಟ್ಮೆಂಟ್ ಮಾಡೋಕ್ಕೆ ಒಂದು ಟೆಸ್ಟ್ನ ನಡೆಸ್ತಿದ್ದಾರೆ. ಅದ್ರ ರಿಲೇಟೆಡ್ ಈ ನೋಟಿಫಿಕೇಶನ್ ಆಗಿದೆ. ಸೊ ಅದಕ್ಕೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮ್ ಬರೆದು ನಿಮ್ಮ ಸ್ಕೋರ್ ಮೇಲೆ ಅವರು ತಗೊತಾರೆ. ಸೊ ಅದಕ್ಕೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅದೆಲ್ಲ ನೋಡೋದಾದ್ರೆ, ಸ್ಟಾಫ್ ನರ್ಸ್ ಪೇ ಲೆವೆಲ್ ನೋಡಿದ್ರೆ 44,900 ಹಿಡಿದು 1,42,400. ವೆಸ್ಟರ್ನ್ ನಾವಲ್ ಕಮಾಂಡ್ ಒಂದು ವ್ಯಾಕೆನ್ಸಿ ಇದೆ. ಇನ್ನು ಚಾರ್ಜ್ ಮ್ಯಾನ್ ಇದಕ್ಕೆ ವ್ಯಾಕೆನ್ಸಿ ನೋಡೋದಾದ್ರೆ 35,400 ಹಿಡಿದು 1,12,400. ಸೌತ್ ನಾವಲ್ ಕಮಾಂಡ್ ಇದಕ್ಕೆ ಒಂದು ವ್ಯಾಕೆನ್ಸಿ ಇದೆ. ಇನ್ನು ಸ್ವಲ್ಪ ಚಾರ್ಜ್ ಮ್ಯಾನ್ಗಳಿಗೆ ಪೋಸ್ಟ್ಗಳಿದೆ. ಅದಕ್ಕೆ ನೋಡೋದಾದ್ರೆ 35,400 ಹಿಡಿದು 1,12,400 ಸೇಮ್. ಚಾರ್ಜ್ ಮ್ಯಾನ್ 8 ವ್ಯಾಕೆನ್ಸಿ ಇದೆ. ಚಾರ್ಜ್ ಮ್ಯಾನ್ ಮೆಕ್ಯಾನಿಕ್ 49 ವ್ಯಾಕೆನ್ಸಿ ಇದೆ. ಚಾರ್ಜ್ ಮ್ಯಾನ್ ಅಮ್ಯುನೇಷನ್ ಅಂಡ್ ಎಕ್ಸ್ಪ್ಲೋಸಿವ್ 53 ವ್ಯಾಕೆನ್ಸಿ ಇದೆ. ಇನ್ನು ಚಾರ್ಜ್ ಮ್ಯಾನ್ ಎಲೆಕ್ಟ್ರಿಕಲ್ಗೆ ನೋಡೋದಾದ್ರೆ ವೆಸ್ಟರ್ನ್ ನಾವಲ್ ಕಮಾಂಡ್ 14, ಈಸ್ಟರ್ನ್ ನಾವಲ್ ಕಮಾಂಡ್ 5 ವ್ಯಾಕೆನ್ಸಿ, ಟೋಟಲ್ 19 ವ್ಯಾಕೆನ್ಸಿ ಇದೆ. ಇನ್ನು ಚಾರ್ಜ್ ಮ್ಯಾನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಗೈರೋ ಇದಕ್ಕೆ ನೋಡೋದಾದ್ರೆ ವೆಸ್ಟರ್ನ್ ನಾವಲ್ ಕಮಾಂಡ್ 4 ವ್ಯಾಕೆನ್ಸಿ ಇದೆ. ಇನ್ನು ಈಸ್ಟರ್ನ್ ನಾವಲ್ ಕಮಾಂಡ್ 1 ವ್ಯಾಕೆನ್ಸಿ ಇದೆ, ಟೋಟಲ್ 5 ವ್ಯಾಕೆನ್ಸಿ ಇದೆ. ಇನ್ನು ಚಾರ್ಜ್ ಮ್ಯಾನ್ ವೆಪನ್ ಎಲೆಕ್ಟ್ರಾನಿಕ್ಸ್ ನೋಡೋದಾದ್ರೆ ವೆಸ್ಟರ್ನ್ ನಾವಲ್ ಕಮಾಂಡ್ 4, ಈಸ್ಟರ್ನ್ ನಾವಲ್ ಕಮಾಂಡ್ 1, ಟೋಟಲ್ 5 ವ್ಯಾಕೆನ್ಸಿ ಇದೆ. ಚಾರ್ಜ್ ಮ್ಯಾನ್ ಇನ್ಸ್ಟ್ರೂಮೆಂಟ್ ಇದಕ್ಕೆ ನೋಡೋದಾದ್ರೆ ವೆಸ್ಟರ್ನ್ ನಾವಲ್ ಕಮಾಂಡ್ 1 ವ್ಯಾಕೆನ್ಸಿ, ಈಸ್ಟರ್ನ್ ನಾವಲ್ ಕಮಾಂಡ್ 1 ವ್ಯಾಕೆನ್ಸಿ, ಟೋಟಲ್ 2. ಚಾರ್ಜ್ ಮ್ಯಾನ್ ಮೆಕ್ಯಾನಿಕಲ್ ವೆಸ್ಟರ್ನ್ 7, ಈಸ್ಟರ್ನ್ 4, ಟೋಟಲ್ 11 ವ್ಯಾಕೆನ್ಸಿ ಇದೆ. ಇನ್ನು ಚಾರ್ಜ್ ಮ್ಯಾನ್ ಈಟ್ ಇಂಜಿನ್ ಅದಕ್ಕೆ ನೋಡೋದಾದ್ರೆ ವೆಸ್ಟರ್ನ್ 5, ಈಸ್ಟರ್ನ್ 2, ಟೋಟಲ್ 7 ವ್ಯಾಕೆನ್ಸಿ ಇದೆ. ನೋಟಿಫಿಕೇಶನ್ ಅಲ್ಲಿ ತುಂಬಾ ವ್ಯಾಕೆನ್ಸಿಗಳದ್ದು ಕೊಟ್ಟಿದ್ದಾರೆ. ಅದನ್ನೆಲ್ಲ ಒಂದ್ಸಲ ಡೌನ್ಲೋಡ್ ಮಾಡಿಕೊಂಡು ಈ ನೋಟಿಫಿಕೇಶನ್ ನೋಡ್ಕೊಳ್ಳಿ. ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ಚಾರ್ಜ್ ಮ್ಯಾನ್ ಮೆಕ್ಯಾನಿಕಲ್ ಸಿಸ್ಟಮ್, ಚಾರ್ಜ್ ಮ್ಯಾನ್ ಮೆಟಲ್, ಚಾರ್ಜ್ ಮ್ಯಾನ್ ಶಿಪ್ ಬಿಲ್ಡಿಂಗ್, ಚಾರ್ಜ್ ಮ್ಯಾನ್ ಮಿಲಿವರಿಸ್ಟ್, ಚಾರ್ಜ್ ಮ್ಯಾನ್ ಆಕ್ಸಿಲರಿ, ಚಾರ್ಜ್ ಮ್ಯಾನ್ REF ಅಂಡ್ AC, ಈ ರೀತಿ ತುಂಬಾ ವ್ಯಾಕೆನ್ಸಿಗಳಿದೆ. ಇವನ್ನೆಲ್ಲ ನೋಡ್ಕೋಬಹುದು. ಈ ಎಲ್ಲ ವ್ಯಾಕೆನ್ಸಿ ರಿಲೇಟೆಡ್ ಇನ್ಫಾರ್ಮೇಶನ್ ಇದೆ. ಇನ್ನು ಎಲ್ಲದಕ್ಕೂ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ. ಸ್ಟಾಫ್ ನರ್ಸ್ 45 ಏಜ್ ಲಿಮಿಟ್, ಚಾರ್ಜ್ ಮ್ಯಾನ್ ನಾವಲ್ ಅವಿಯೇಷನ್ 18ರಿಂದ 30, ಅಮ್ಯುನೇಷನ್ ವರ್ಕ್ಶಾಪ್ 18ರಿಂದ 25. ಇನ್ನು ಮೆಕ್ಯಾನಿಕ್ ಅಂಡ್ ಎಕ್ಸ್ಪ್ಲೋಸಿವ್ ಇದೆಯಲ್ಲ ಇದಕ್ಕೆ 30 ವರ್ಷದ ಮೇಲಾಗಿರ್ಬೋದು, ಒಳಗೆ ಇರಬೇಕು. ಇನ್ನು ಎಲ್ಲ ಸ್ವಲ್ಪ ಪೋಸ್ಟ್ಗಳಿಗೆ 18ರಿಂದ 25, 18ರಿಂದ 25, ಹಾಗೆ 20ರಿಂದ 35, 18ರಿಂದ 27, 20ರಿಂದ 35, ಈ ರೀತಿ ತುಂಬ ಇದೆ. ಇದನ್ನೆಲ್ಲ ಒಂದ್ಸಲ ಪಾಸ್ ಮಾಡ್ಕೊಂಡೆ ನೋಡ್ಕೋಬೇಕು ಅಥವಾ ಡೌನ್ಲೋಡ್ ಮಾಡೇ ನೋಡಬೇಕು. ಏಕೆಂದರೆ ಇಲ್ಲಿ ಪಾಸ್ ಮಾಡಿದ್ರು ಕೂಡ ಚಿಕ್ಕ ಅಕ್ಷರದಲ್ಲಿರುತ್ತೆ, ನಿಮಗೆ ಕಾಣಿಸಲ್ಲ. ಅದಕ್ಕೋಸ್ಕರ ಡೌನ್ಲೋಡ್ ಮಾಡ್ಕೊಂಡೆ ನೋಡ್ಕೊಳ್ಳಿ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ 10th ಅಥವಾ ಅದ್ರ ಈಕ್ವಲೆಂಟ್ ಆ ಥರ ಇದೆ. ಸಮ್ಮರಿಯಾಗಿ ಹೇಳ್ಬೇಕು ಅಂತಂದರೆ ಸ್ಟಾಫ್ ನರ್ಸ್ಗೆ 10th ಆಗಿರಬೇಕು, ಜೊತೆಗೆ ನರ್ಸ್ ಸರ್ಟಿಫಿಕೇಟ್ ಇರಬೇಕು, ಟ್ರೈನ್ ನರ್ಸ್ ಅಂತ ನಿಮಗೆ ಸರ್ಟಿಫಿಕೇಶನ್ ಬಂದಿರಬೇಕು, ಹಾಗೆ ಹಿಂದಿ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಈಗ ಎಲ್ಲಿಗೆ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡು. ಇನ್ನು ಬೇರೆದಕ್ಕೆಲ್ಲ ಅದೇ ರೀತಿ ಚಾರ್ಜ್ ಮ್ಯಾನ್ ಗ್ರೂಪ್ ಬಿಗೆ ನೋಡೋದಾದ್ರೆ 10th ಡಿಪ್ಲೊಮೊ ಡಿಗ್ರಿ ಆಗಿರಬೇಕು, ಅಸಿಸ್ಟೆಂಟ್ ಆರ್ಟಿಸ್ಟ್ ರೀಟಚರ್ 10th ಡಿಪ್ಲೊಮೊ, ಫಾರ್ಮಸಿಸ್ಟ್ 12th ಡಿಪ್ಲೊಮೊ, ಚಾರ್ಜ್ ಮ್ಯಾನ್ 10th ಡಿಪ್ಲೊಮೊ, ಸ್ಟೋರ್ ಸೂಪರಿಂಟೆಂಡೆಂಟ್ ಡಿಗ್ರಿ, ಫೈರ್ಮ್ಯಾನ್ ಇಂಜಿನ್ ಡ್ರೈವರ್ 12th. ಇನ್ನು ಸಿವಿಲ್ ಮೋಟರ್ ಆರ್ಡಿನರಿ ಗ್ರೇಡ್, ಟ್ರೇಡ್ಸ್ ಮ್ಯಾನ್ ಮೇಡ್, ಪೆಸ್ಟ್ ಕಂಟ್ರೋಲ್ ವರ್ಕರ್, ಭಂಡಾರಿ, ಲೇಡಿ ಹೆಲ್ತ್ ವಿಸಿಟರ್ ಇದಕ್ಕೆಲ್ಲ 10th ಪಾಸ್ ಆಗಿರಬೇಕು. ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗಳಿಗೂ 10th ITI. ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಾನ್ ಇಂಡಸ್ಟ್ರಿಯಲ್ಗೆ 10th ಆಗಿದ್ರೆ ಸಾಕು. ಇನ್ನು ಅದೇ ಥರ ತುಂಬ ವ್ಯಾಕೆನ್ಸಿಗಳಿದೆ. ಅದಕ್ಕೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ನಿಮಗೆ ಯಾವುದಕ್ಕೆ ಬೇಕು ಅದನ್ನ ನೋಡ್ಕೊಳ್ಳಿ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡಿದ್ರೆ SC STಗೆ 5 ವರ್ಷ, OBCಗೆ 3 ವರ್ಷ, PWDಗೆ 10 ವರ್ಷ ಇರುತ್ತೆ. ಜೊತೆಗೆ ಈಗ OBC ಆಗಿದ್ರೆ 13, SC ST ಆಗಿದ್ರೆ 15 ವರ್ಷ. ಎಕ್ಸಾಮಿನೇಷನ್ನು SC ST PWD ಎಕ್ಸ್ ಸರ್ವಿಸ್ ಮೆನ್ಗೆ ಬಿಟ್ಟು ಇನ್ನುಳಿದವ್ರಿಗೆ 295 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಇದನ್ನ ನೀವು ಆನ್ಲೈನಲ್ಲೇ ಕಟ್ಬೋದು. ಇನ್ನು ಎಕ್ಸಾಮಿನೇಷನ್ದು ಪ್ಯಾಟ್ರನ್ನ ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸ್ 25, ಜನರಲ್ ಅವೇರ್ನೆಸ್ 25 ಕ್ವಶನ್ನು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ 25, ಇಂಗ್ಲೀಷ್ ಲ್ಯಾಂಗ್ವೇಜ್ 25, ಟೋಟಲ್ 100 ಮಾರ್ಕ್ಸ್ಗೆ 100 ಕ್ವಶನ್ಸ್ ಇರುತ್ತೆ. 90 ನಿಮಿಷದಲ್ಲಿ ಬರೀಬೇಕಿರುತ್ತೆ. ಇನ್ನು ಕ್ವಾಲಿಫೈಯಿಂಗ್ ಮಾರ್ಕ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ ಆಗಿದ್ರೆ 35%, OBC ಆಗಿದ್ರೆ 30%, ಇನ್ನುಳಿದವ್ರಿಗೆ 25% ಇರುತ್ತೆ. ಇನ್ನು ಇದಕ್ಕೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ. ಜನರಲ್ ಅವೇರ್ನೆಸ್ದು ಈ ಸಿಲೆಬಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಈ ಸಿಲೆಬಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಈ ಸಿಲೆಬಸ್, ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಈ ಸಿಲೆಬಸ್ ಇರುತ್ತೆ. ಇದನ್ನ ಒಂದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ ಈ ಎಕ್ಸಾಮ್ಗಳೆಲ್ಲ. ಇನ್ನು ಫೈರ್ ಇಂಜಿನ್ ಡ್ರೈವರ್, ಫೈರ್ ಮ್ಯಾನ್ ಅಂಡ್ ಸ್ಟೋರ್ ಕೀಪರ್ ಗ್ರೂಪ್ C ಪೋಸ್ಟ್ಗಳಿಗೆ ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸ್ ಈ ಸಿಲೆಬಸ್, ಜನರಲ್ ಅವೇರ್ನೆಸ್ ಈ ಸಿಲೆಬಸ್. ಫಸ್ಟ್ ಹೇಳಿದ ಸಿಲೆಬಸ್ಸು ಯಾವ ಪೋಸ್ಟ್ಗಳಿಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಇನ್ನು ಇಲ್ಲಿ ಈ ಸಿಲೆಬಸ್ ಯಾವ್ದ್ಯಾವುದು ಅಂತ ಈ ಪೋಸ್ಟ್ಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ. ಇಂಗ್ಲೀಷ್ ಇದಿರುತ್ತೆ,
ಇನ್ನೂ ಸ್ವಲ್ಪ ಸಿವಿಲ್ ಮೋಟಾರ್ ಡ್ರೈವರ್, ಆರ್ಡಿನರಿ ಗ್ರೇಡ್, ಟ್ರೇಡ್ಸ್ಮ್ಯಾನ್ ಮೇಟ್ ಅಂಥವ್ರಿಗೆ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅವ್ರಿಗೆಲ್ಲ ಜನರಲ್ ಅವೇರ್ನೆಸ್ ಈ ಸಿಲೆಬಸ್, ಜನರಲ್ ಇಂಟೆಲಿಜೆನ್ಸ್ ಈ ಸಿಲೆಬಸ್ಸು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಈ ಸಿಲೆಬಸ್ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಈ ಸಿಲೆಬಸ್ ಇರುತ್ತೆ. ಸೊ ಈ ನೋಟಿಫಿಕೇಶನು ತುಂಬ ದೊಡ್ಡದಾಗಿದೆ. ಸೊ ಇದು ಬಿಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನ ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಎಲ್ಲ ಹೇಳ್ತಾ ಹೋದ್ರೆ ಇದಕ್ಕೆ 1 ಗಂಟೆ ಆದರೂ ಆ್ಯಕ್ಚುಲಿ ಸಾಲಲ್ಲ. ಇನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತೋರಿಸೋಕೆ ಇನ್ನೂ ಈ ವಿಡಿಯೋ ಮಾಡಬೇಕಾದ್ರೆ ಅಪ್ಲಿಕೇಶನ್ ಇನ್ನೂ ಶುರುವಾಗಿಲ್ಲ. ಜುಲೈ 5ನೇ ತಾರೀಕಿಂದ ಶುರುವಾಗುತ್ತೆ. ಸೊ ಜುಲೈ 18ರ ತನಕ ಓಪನ್ ಇರುತ್ತೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಸೊ ಯಾರೆಲ್ಲ ಈ ಇಂಡಿಯನ್ ನೇವಿ ನಾವಲ್ ಸಿವಿಲಿಯನ್ ಸ್ಟಾಫ್ ಪೋಸ್ಟ್ಗಳಲ್ಲಿ ಇಂಟ್ರೆಸ್ಟ್ ಇದ್ದೀರಾ, ಅಂದರೆ ಗ್ರೂಪ್ ಸಿ, ಗ್ರೂಪ್ ಬಿ ಪೋಸ್ಟ್ಗಳಲ್ಲಿ, ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಜುಲೈ 5ರಿಂದ ಜುಲೈ 18ರ ತನಕ ಟೈಮ್ ಇರುತ್ತೆ. ಹಾಗೆ ಇದೇ ವಿಡಿಯೋದಲ್ಲಿ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಬುಕ್ಗಳನ್ನೂ ಕೂಡ ಟ್ಯಾಗ್ ಮಾಡಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫ್ಲಿಪ್ಕಾರ್ಟ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಆ ಬುಕ್ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.